ಈ ರಾಖಿ ಹಬ್ಬ ಏನೋ ವರ್ಷ ವರ್ಷ ಆಚರಿಸ್ತೀವಿ, ಆದ್ರೆ ಈ ರಾಖಿ ಹಬ್ಬ ಕುರಿತು ಹಲವಾರು ಕಥೆಗಳಿವೆ. ಆ ಕಥೆಗಳು ನಿಮ್ಗೆ ಗೊತ್ತಾ? ಶ್ರೀಕೃಷ್ಣ ಮತ್ತೆ ದ್ರೌಪದಿ ಕತೆ ಗೊತ್ತಾ? ಅಥವಾ ಯಮಧರ್ಮರಾಜ ಹಾಗೆ ಯಮುನಾ ದೇವಿ ಕತೆ ಗೊತ್ತಾ? ಇಲ್ವಾ ಶ್ರೀ ಮಹಾಲಕ್ಷ್ಮಿ ಮತ್ತು ಮಹಾಬಲಿ ಚಕ್ರವರ್ತಿ ಕತೆ ಗೊತ್ತಾ? ಹಾಗೆ ಗಣೇಶ ಮತ್ತೆ ಸಂತೋಷಿ ಮಾತೆ ಕತೆ ಗೊತ್ತಾ? ಈ ಎಲ್ಲಾ ಕತೆಗಳನ್ನ ಈ ಟೇಸ್ಟಿ ಯಮ್ಮಿ ಕ್ಯಾರೆಟ್ ಲಡ್ಡು ಜೊತೆ ನೋಡೋಣ. ಸೊ ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ನಾನ್ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ? ಮೊದಲನೇದಾಗಿ ಎಲ್ಲರಿಗೂ ರಾಖಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಕೆ, ನಾವು ತುಂಬಾ ಹಬ್ಬಗಳನ್ನ ಆಚರಿಸ್ತೀವಿ, ಆದ್ರೆ ಅದ್ರಿಂದಗಡೆ ಇರೋ ಪೌರಾಣಿಕ ಕಥೆಗಳು ಕಾರಣಗಳನ್ನ ತಿಳ್ಕೊಳ್ದೆ ಹೋಗ್ಬಿಡ್ತೀವಿ. ಹಾಗಾಗಿ ನನ್ನ ಉದ್ದೇಶ ಹಾಗೆ ಚಿಕ್ಕ ಪ್ರಯತ್ನ ಈ ತರ ಕಥೆಗಳನ್ನ ಗೊತ್ತಿಲ್ಲದೆ ಇರೋರ್ಗೆ ಕಥೆಗಳನ್ನ ತಿಳಿಸೋ ಜೊತೆಗೆ ಈ ತರ ಒಳ್ಳೆ ಒಳ್ಳೆ ಸೂಪರ್ ಟೇಸ್ಟಿ ರೆಸಿಪೀಸ್ ಸಹ ಈಸಿಯಾಗಿ ಹೇಗ್ ಮಾಡ್ಕೋಬಹುದು ಅಂತ ತೋರಿಸೋದು. ಅಂಡ್ ನನ್ನ ಹಲವಾರು ರೆಸಿಪೀಸ್ ನ ನೀವು ನೋಡಿರ್ತೀರಾ, ಹಾಗೆ ಟ್ರೈ ಮಾಡಿರ್ತೀರಾ. ಅಂಡ್ ಐ ಆಮ್ ಶ್ಯೂರ್ ಟ್ರೈ ಮಾಡಿದಾಗ ಪರ್ಫೆಕ್ಟ್ ಆಗಿ ಬಂದಿರುತ್ತೆ. ಯಾಕೆ ಅಂದ್ರೆ ಪರ್ಫೆಕ್ಟ್ ಆಗಿರೋ ಮೆಷರ್ಮೆಂಟ್ಸ್ ಸಹ ನಾನು ಶೇರ್ ಮಾಡಿರ್ತೀನಿ. ಅಡಿಗೆ ಮಾಡೋಕೆ ಬರ್ದಿರೋರು ಸಹ ನನ್ನ ರೆಸಿಪೀಸ್ ನ ಈಸಿಯಾಗಿ ಮಾಡಬಹುದು. ಇದನ್ನ ನಾನ್ ಹೇಳೋದಲ್ಲ, ನೀವೇ ಕಮೆಂಟ್ ಅಲ್ಲಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ. ಇದನ್ನ ನೋಡಿ ನನಗೆ ತುಂಬಾನೇ ಖುಷಿ ಆಯ್ತು. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆ ನೀವೇನಾದ್ರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ತರ ಟೇಸ್ಟಿ ಟೇಸ್ಟಿ ರೆಸಿಪೀಸ್ ಜೊತೆ ಬೋನಸ್ ಆಗಿ ಒಳ್ಳೆ ಸ್ಟೋರಿ ಸಹ ಶೇರ್ ಮಾಡ್ತೀನಿ. ಓಕೆ, ರೆಸಿಪಿನ ಬೇಗ ಸ್ಟಾರ್ಟ್ ಮಾಡ್ಬಿಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು 6-7 ಕ್ಯಾರೆಟ್ ನ ತಗೊಂಡಿದ್ದೀನಿ. ಸೊ ಚೆನ್ನಾಗಿ ಇದನ್ನ ವಾಶ್ ಮಾಡ್ಕೊಂಡು ಈ ತರ ಸ್ಲೈಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಕ್ಯಾರೆಟ್ ಲಡ್ಡು ಮಾಡ್ಕೊಳ್ಳೋದು ತುಂಬಾನೇ ಸಿಂಪಲ್. ಇದಕ್ಕೆ ನೀವು ತುಂಬಾ ಶ್ರಮ ಪಡ್ಬೇಕಾಗಿಲ್ಲ, ತುರಿಯೋ ಅವಶ್ಯಕತೆ ಸಹ ಇಲ್ಲ. ಈ ತರ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಆಗೋಗ್ಬಿಡುತ್ತೆ. ಆದ್ರೆ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ. ತುಂಬಾ ನೈಸ್ ಆಗಿ ಪೇಸ್ಟ್ ತರ ಮಾಡ್ಕೋಬೇಡಿ. ನೀರನ್ನ ಆಡ್ ಮಾಡ್ದೇನೆ ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದನ್ನ ಕಟ್ ಮಾಡ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಷ್ಟ್ರಲ್ಲಿ ನಿಮ್ಗೆ ಶ್ರೀಕೃಷ್ಣ ಹಾಗೆ ದ್ರೌಪದಿ ಕಥೆನ ಹೇಳ್ತೀನಿ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಶಿಶುಪಾಲನ್ನ ಕೊಲ್ತಾನಲ್ವಾ, ಆಗ ಕೊಂದಾಗ ಶ್ರೀಕೃಷ್ಣನ್ ಬೆರಳಿಗೆ ಗಾಯ ಆಗುತ್ತೆ. ಆಗ ದ್ರೌಪದಿ ಅದನ್ನ ನೋಡಿ ತನ್ನ ಸೀರೆ ಸೆರಗನ್ನು ಹರಿದು ಶ್ರೀಕೃಷ್ಣ ಬೆರಳಿಗೆ ಕಟ್ತಾಳೆ. ದ್ರೌಪದಿಯ ಈ ಪ್ರೀತಿಯ ಆರೈಕೆ ಶ್ರೀಕೃಷ್ಣನಿಗೆ ಮನಸ್ಸಿಗೆ ತುಂಬಾ ಖುಷಿ ಆಗುತ್ತೆ, ಹಾಗೆ ಗೌರವದಿಂದ ಸ್ವೀಕರಿಸ್ತಾನೆ. ಇದಕ್ಕೆ ಪ್ರತಿಯಾಗಿ ಕೌರವರು ದ್ರೌಪದಿಯ ಸೀರೆಯನ್ನು ಎಳೆದ್ರೂ ಸಹ ಶ್ರೀಕೃಷ್ಣನ ಕೃಪೆಯಿಂದ ಆ ಸೀರೆ 100 ಪಟ್ಟು ಜಾಸ್ತಿ ಆಗ್ಬಿಡುತ್ತೆ. ಮಹಾಭಾರತದಲ್ಲಿ ನಡೆದಿರೋ ಈ ಘಟನೆ ಹಿಂದೂ ಧರ್ಮದಲ್ಲಿ ರಾಖಿ ಕಟ್ಟುವ ಸಂಪ್ರದಾಯವಾಯಿತು. ರಕ್ಷಣೆ ಎನ್ನೋದು ದೊಡ್ಡ ಉಡುಗೊರೆಯಿಂದನೇ ಅಲ್ಲ, ಸಣ್ಣ ಈ ತರ ಪ್ರೀತಿಯಿಂದ ಗಾಯದಿಂದ ಸಹ ಆರಂಭವಾಗುತ್ತೆ ಅಂತ ಈ ಕಥೆಯಿಂದ ತಿಳ್ಕೋಬಹುದು ನಾವು. ಈ ತರ ಪೌರಾಣಿಕ ಕಥೆಗಳಲ್ಲಿ ಯಾವ್ದಾದ್ರೂ ಒಂದು ಮೆಸೇಜ್ ಇದ್ದೇ ಇರುತ್ತೆ. ಅದನ್ನ ನಾವು ಡೀಪ್ ಆಗಿ ನೋಡ್ದಾಗ್ಲೇ ಅದ್ರ ಅರ್ಥ ಗೊತ್ತಾಗೋದು. ಓಕೆ, ಈ ಕತೆ ಇಲ್ಲಿಗೆ ಮುಗೀತು. ಮುಂದೆ ಇನ್ನೊಂದು ಕತೆ ಹೇಳ್ತೀನಿ. ಅದಕ್ಕೂ ಮುಂಚೆ ಸ್ವಲ್ಪ ರೆಸಿಪಿನ ಕಂಟಿನ್ಯೂ ಮಾಡೋಣ. ಸೊ ಕ್ಯಾರೆಟ್ ನ ತರಿಯಾಗಿ ಮಿಕ್ಸಿ ಜಾರ್ ಅಲ್ಲಿ ಗ್ರೈಂಡ್ ಮಾಡ್ಕೊಂಡಿದ ನಂತರ 2 ಕಪ್ ಅಷ್ಟು ಕ್ಯಾರೆಟ್ ತುರಿ ಬಂದಿದೆ. ಸೊ ಈಗ ಒಂದು ಪ್ಯಾನ್ ಗೆ 1 ಸ್ಪೂನ್ ಅಷ್ಟು ತುಪ್ಪನ ಹಾಕಿ 2 ಸ್ಪೂನ್ ಅಷ್ಟು ನೈಸ್ ರವೆ, ಇದನ್ನ ಸೂಜಿ ರವೆ ಅಂತಾರೆ, ಬಾಂಬೆ ರವೆ ಅಂತಾರೆ. ಸೊ 2 ಕಪ್ ಅಷ್ಟು ಕ್ಯಾರೆಟ್ ತುರಿಗೆ 2 ಸ್ಪೂನ್ ಅಷ್ಟು ಸೂಜಿ ರವೆನ ಹಾಕಿದ್ದೀನಿ. ಸಣ್ಣ ರವೆ ಹಾಕೋದ್ರಿಂದ ಉಂಡೆ ಕಟ್ಟಕ್ಕೆ ತುಂಬಾ ಈಸಿ ಆಗುತ್ತೆ, ಅಂದ್ರೆ ಟೆಕ್ಸ್ಚರ್ ನ ಚೆನ್ನಾಗಿ ಹೋಲ್ಡ್ ಮಾಡುತ್ತೆ, ಹಾಗೆ ಕ್ಯಾರೆಟ್ ಅಲ್ಲಿರೋ ನೀರಿನ ಅಂಶನ ಎಳ್ಕೊಳ್ಳುತ್ತೆ. ಜೊತೆಗೆ ಈ ತರ ತುಪ್ಪದಲ್ಲಿ ಘಮ ಬರೋವರೆಗೂ ಹುರ್ಕೊಳ್ಳೋದ್ರಿಂದ ಕ್ಯಾರೆಟ್ ಲಡ್ಡು ಅಲ್ಲಿ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಇದ್ರದ್ದು. ಹಾಗಾಗಿ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಘಮ ಬರೋವರೆಗೂ ಹುರ್ಕೊಳ್ಳಿ. ಘಮ ಸ್ಟಾರ್ಟ್ ಆಗ್ತಾ ಇದೆ. ನೆಕ್ಸ್ಟ್ ಈಗ ಇದಕ್ಕೆ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿರೋ ಕ್ಯಾರೆಟ್ ನ ಇದಕ್ಕೆ ಹಾಕೊಳ್ಳೋಣ. ಈ ಕ್ಯಾರೆಟ್ ಲಡ್ಡುನ ಮಾಡ್ಕೋಬೇಕಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ಬಿಗಿನಿಂಗ್ ಅಲ್ಲಿ ಎಲ್ಲದನ್ನು ಲೋ ಫ್ಲೇಮ್ ಅಲ್ಲೇ ಫ್ರೈ ಮಾಡ್ಕೊಳ್ಳಿ. ಯಾಕೆಂದ್ರೆ ಹೈ ಫ್ಲೇಮ್ ಅಲ್ಲಿ ಮಾಡ್ಕೊಂಡ್ಬಿಟ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಇದ್ರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ಬೇಕು, ಅಲ್ಲಿವರೆಗೂ ಕ್ಯಾರೆಟ್ ಸಹ ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ. ಸೊ ಕ್ಯಾರೆಟ್ ಅಲ್ಲಿರೋ ಹಸಿ ವಾಸನೆ ಹೋಗೋಕೆ ಒಂದು 4-5 ನಿಮಿಷ ಆಗುತ್ತೆ. ಪೇಷನ್ಸ್ ಇಂದ ಲೋ ಫ್ಲೇಮ್ ಅಲ್ಲೇ ಮಾಡ್ಕೊಳ್ಳಿ. ಹಸಿ ವಾಸನೆ ಹೋದ ನಂತರ ಇದಕ್ಕೆ 1 ಕಪ್ ಅಷ್ಟು ಹಾಲನ್ನ ಆಡ್ ಮಾಡ್ಕೋಬೇಕು. ಸೊ 2 ಕಪ್ ಅಷ್ಟು ಕ್ಯಾರೆಟ್ ತುರಿಗೆ 1 ಕಪ್ ಅಷ್ಟು ಹಾಲು ಪರ್ಫೆಕ್ಟ್ ಮೆಜರ್ಮೆಂಟ್. ನೀವೇನಾದ್ರೂ ಹಾಲನ್ನ ಜಾಸ್ತಿ ಹಾಕ್ಬಿಟ್ರೆ ನೀರಾಗಿ ಆಗ್ಬಿಡುತ್ತೆ, ಸರಿಯಾಗಿ ನಿಮ್ಗೆ ಲಡ್ಡು ಮಾಡ್ಕೊಳಕ್ ಆಗಲ್ಲ. ಇನ್ ಕೇಸ್ ನೀವೇನಾದ್ರೂ ಕಡಿಮೆ ಹಾಕ್ಬಿಟ್ರೆ ಹಾಲು ಡ್ರೈ ಆಗ್ಬಿಡುತ್ತೆ, ಲಡ್ಡು ಅಲ್ಲಿ ಮಾಯಿಶ್ಚರ್ ಇರೋಲ್ಲ. ಹಾಗಾಗಿ ನೀವ್ ಯಾವ ಮೆಜರ್ಮೆಂಟ್ ಅಲ್ಲಿ ಕ್ಯಾರೆಟ್ ತುರಿನ ತಗೊಂಡಿರ್ತೀರೋ ಅದರಲ್ಲಿ ಅರ್ಧದಷ್ಟು ಹಾಲನ್ನ ತಗೊಳ್ಳಿ. ನಾನಿಲ್ಲಿ 1 ಕಪ್ ಅಷ್ಟು ಹಾಲನ್ನ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಲಿಡ್ನ ಹಾಕಿ 1-2 ನಿಮಿಷ ಬಿಡ್ತಾ ಇದ್ದೀನಿ. ಸೊ ಇದಾಗೋಷ್ಟ್ರಲ್ಲಿ ನಿಮ್ಗೆ ಇನ್ನೊಂದು ಕತೆನ ಹೇಳ್ತೀನಿ ಬನ್ನಿ. ಇದು ಯಮಧರ್ಮರಾಜ ಹಾಗೆ ಯಮುನಾ ದೇವಿ ಕತೆ. ಹೀಗೆ ಒಂದು ದಿನ ಯಮುನಾ ದೇವಿ ಯಮಧರ್ಮರಾಜನಿಗೆ ಕೈಗೆ ದಾರವನ್ನು ಕಟ್ತಾಳೆ, ಜೊತೆಗೆ ಯಮನಿಗೆ ದೀರ್ಘ ಆಯುಷನ್ನು ಬಯಸ್ತಾಳೆ. ಈ ಸಹೋದರಿಯ ಪ್ರೀತಿಯನ್ನು ನೋಡಿ ಯಮನಿಗೆ ತುಂಬಾ ಖುಷಿ ಆಗ್ಬಿಡತ್ತೆ, ಹಾಗೆ ವರ ನೀಡ್ತಾನೆ. ಸಹೋದರರು ಯಾರು ಮನಸ್ಫೂರ್ತಿಯಾಗಿ ರಾಖಿಯನ್ನು ಸ್ವೀಕರಿಸ್ತಾರೆ ಅವರಿಗೆ ಸದಾ ಆಶೀರ್ವಾದ ಇರುತ್ತೆ ಅಂತ. ಹಾಗಾಗಿ ಈ ಕಥೆಯಿಂದ ನಮಗ್ ತಿಳಿಯೋದೇನು ಅಂದ್ರೆ, ರಾಖಿ ಅಂದ್ರೆ ಬರೀ ದಾರ ಕಟ್ಬಿಟ್ಟು ಅಲ್ಲಿಗೆ ಮುಗಿಯೋದಲ್ಲ, ರಾಖಿ ಅಂದ್ರೆ ರಕ್ಷಣೆಯ ಸಂಕೇತ ಕೂಡ. ಈ ಕಥೆಯಲ್ಲಿ ಒಬ್ರಿಗೆ
ಒಬ್ರಿಗೊಬ್ರು ರಕ್ಷಣೆಯನ್ನು ಕೋರ್ತಾರೆ. ರಾಖಿಗೆ ಸಂಬಂಧಪಟ್ಟಿರೋ ಹಾಗೆ ಇದು ಸಹ ಒಂದು ಪೌರಾಣಿಕ ಕತೆ. ಸೊ ಈ ಕಥೆಯಿಂದ ನಿಮಗೊಂದು ಒಳ್ಳೆ ಮೆಸೇಜ್ ಸಹ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಹಾಗೆ ನೆಕ್ಸ್ಟ್ ಕತೆಗೆ ಹೋಗೋಕ್ ಮುಂಚೆ ಸ್ವಲ್ಪ ರೆಸಿಪಿ ಕಡೆ ನೋಡ್ಕೊಂಡ್ಬಿಡೋಣ. ಹಾಲನ್ನ ಹಾಕಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಿಕೊಂಡು ಲಿಡ್ಡನ್ನ ಹಾಕಿ ಒಂದು 2 ನಿಮಿಷ ಬಿಟ್ಟಿದ್ದೆ. ಸೊ ಆ ನಂತರ ಫ್ಲೇಮ್ನ ಸ್ವಲ್ಪ ಮೀಡಿಯಂ ಟು ಹೈ ಮಾಡಿಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಈ ತರ ಸ್ವಲ್ಪ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ವಾ ಕನ್ಸಿಸ್ಟೆನ್ಸಿ ಹೀಗಾಗಬೇಕು. ಹೀಗಾದ್ಮೇಲೆ ನೆಕ್ಸ್ಟ್ ಇದಕ್ಕೆ ಸಕ್ಕರೆನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಸಕ್ಕರೆನ ತಗೊಂಡಿದ್ದೀನಿ. ಸೊ 2 ಕಪ್ಪಷ್ಟು ಕ್ಯಾರೆಟ್ ತುರಿಗೆ 1 ಕಪ್ಪಷ್ಟು ಹಾಲು, ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಜೊತೆಗೆ 1/4 ಕಪ್ಪಷ್ಟು ಮಿಲ್ಕ್ ಪೌಡರ್ ನ ಹಾಕೊಳ್ಳಿ. ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ. ಇನ್ ಕೇಸ್ ಮನೇಲಿ ಮಿಲ್ಕ್ ಪೌಡರ್ ಇಲ್ಲ ಅಂದ್ರೆ ಇದನ್ನ ಸ್ಕಿಪ್ ಸಹ ಮಾಡಬಹುದು, ಆದ್ರೆ ಹಾಕಿದ್ರೆ ಫ್ಲೇವರ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ನೆಕ್ಸ್ಟ್ ಇದಕ್ಕೆ 1/4 ಸ್ಪೂನ್ ಅಷ್ಟು ಏಲಕ್ಕಿ ಪುಡಿನ ಹಾಕಿದೀನಿ. ಸೊ ಇದೆಲ್ಲ ಆಡ್ ಮಾಡ್ಕೊಳ್ತಿರ್ಬೇಕಾದ್ರೇನೆ ಫ್ಲೇಮ್ ನ ನೀವು ಲೋಗೆ ಶಿಫ್ಟ್ ಮಾಡ್ಕೊಂಡು ಇದೆಲ್ಲದನ್ನು ಆಡ್ ಮಾಡ್ಕೊಂಡು ಲೋ ಫ್ಲೇಮ್ ಅಲ್ಲೇ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸಕ್ಕರೆ ಹಾಕಿರೋದ್ರಿಂದ ನೀರ್ ಬಿಟ್ಕೊಳ್ಳುತ್ತೆ. ಸೊ ಲೋ ಫ್ಲೇಮ್ ಅಲ್ಲೇ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಗಟ್ಟಿಯಾಗೋಕ್ ಬಿಡಿ. ಸೊ ಇದು ಗಟ್ಟಿಯಾಗೋಷ್ಟ್ರಲ್ಲಿ ನಿಮ್ಗೆ ಮತ್ತೊಂದು ಕಥೆನ ಹೇಳ್ತೀನಿ. ಅದೇ ಶ್ರೀ ಮಹಾಲಕ್ಷ್ಮಿ ಮತ್ತು ಮಹಾಬಲಿ ಚಕ್ರವರ್ತಿಯ ಕತೆ. ಪುರಾಣದ ಒಂದು ಪರಂಪರೆಯಲ್ಲಿ ವಿಷ್ಣು ಮಹಾಬಲಿ ಬಳಿ ಉಳಿದಿದ್ದ ಸಮಯದಲ್ಲಿ ಶ್ರೀ ಮಹಾಲಕ್ಷ್ಮಿ ಬಲಿಗೆ ರಾಖಿನ ಕಟ್ತಾಳೆ. ಜೊತೆಗೆ ಮಹಾಬಲಿ ಚಕ್ರವರ್ತಿನ ತನ್ನ ಸಹೋದರ ಎಂದು ಸ್ವೀಕರಿಸ್ತಾಳೆ. ಆಗ ಮಹಾಬಲಿ ತನ್ನ ತಂಗಿ ಮಹಾಲಕ್ಷ್ಮಿಗೆ ಏನ್ ಬೇಕು ಅಂತ ಕೇಳ್ತಾನೆ. ಆಗ ಅವಳು ವಿಷ್ಣುವನ್ನು ಕಳಿಸು ಎಂದು ಕೇಳ್ತಾಳೆ. ಅವಳ ಈ ಒಂದು ಮಾತಿಗೆ ಬಲಿ ಚಕ್ರವರ್ತಿ ವಿಷ್ಣುವನ್ನ ಕಳಿಸ್ತಾನೆ. ಈ ಕಥೆಯಿಂದ ನಮ್ಗೊಂದು ಒಳ್ಳೆ ಸಂದೇಶ, ಮೆಸೇಜ್ ಸಿಗುತ್ತೆ. ರಾಖಿ ಕಟ್ಟೋದು ಬರೀ ರಕ್ತ ಸಂಬಂಧಕ್ಕೆ ಸೀಮಿತ ಮಾತ್ರ ಅಲ್ಲ, ಮನಸ್ಸಿಂದ ನಾವು ಅಣ್ಣ ತಮ್ಮ ಅಂತ ಅನ್ಕೊಂಡವ್ರಿಗೂ ಸಹ ನಾವು ರಾಖಿನ ಕಟ್ಬೋದು ಅಂತ. ಹಾಗಾಗಿ ನಿಮಗೆ ಸ್ವಂತ ಅಣ್ಣ ತಮ್ಮ ಇಲ್ಲ ಅಂದ್ರೂ ನೀವು ಅಕ್ಕಪಕ್ಕ ಮನೆದವ್ರಿಗೆ ಅಣ್ಣ ತಮ್ಮ ಅಂತ ಕರಿತೀರಲ್ವಾ, ಅವ್ರಿಗೂ ಸಹ ನೀವು ರಾಖಿನ ಕಟ್ಟಿ ಈ ರಾಖಿ ಹಬ್ಬನ ಆಚರಿಸಬಹುದು. ಸೊ ನಮ್ಮ ಈ ಪೌರಾಣಿಕ ಕಥೆಗಳಲ್ಲಿ ಈ ತರ ಸುಂದರವಾದ ಅರ್ಥಗಳು ಅಡಗಿರುತ್ತೆ. ಅದನ್ನ ಬಿಡಿಸಿ ನೋಡಿದಾಗ್ಲೇ ಗೊತ್ತಾಗೋದು. ಓಕೆ, ಈಗ ಸ್ವಲ್ಪ ನಮ್ಮ ರೆಸಿಪಿನೂ ಸಹ ಬಿಡಿಸಿ ನೋಡ್ಬಿಡೋಣ ಬನ್ನಿ. ಸೊ ಆಗ್ಲೇ ನಾವು ಕ್ಯಾರೆಟ್ ಅಲ್ಲಿರೋ ನೀರಿನಂಶ ಎಲ್ಲ ಹೋಗೋಕೆ ಗಟ್ಟಿ ಆಗೋಕೆ ಬಿಟ್ಟಿದ್ವಿ. ಗಟ್ಟಿ ಆಗ್ತಿದ್ದ ಹಾಗೆ ಇದಕ್ಕೆ ಮತ್ತೆ 1 ಸ್ಪೂನ್ ಅಷ್ಟು ತುಪ್ಪನ ಆಡ್ ಮಾಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂಡ್ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಈ ತರ ಉಂಡೆ ಕಟ್ಟಕ್ ಬರ್ಬೇಕು, ಅಂದ್ರೆ ಕನ್ಸಿಸ್ಟೆನ್ಸಿ ಹಾಗೆ ಗಟ್ಟಿ ಆಗ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ನಿಮ್ಗೆ ತುಂಬಾ ಟೈಮ್ ಇಡ್ಸಲ್ಲ, ಒಂದು 3 ರಿಂದ 4 ನಿಮಿಷ ಆಗ್ಬೋದು ಅಷ್ಟೇ. ಸೊ ಇದಾಗಿದೆ. ಈಗ ಇದನ್ನ ತಣ್ಣಗಾಗಕ್ ಬಿಟ್ಟಿದ್ದೀನಿ. ನೆಕ್ಸ್ಟ್ ಈಗ ಡ್ರೈ ಫ್ರೂಟ್ಸ್ ಇಂದ ಇದನ್ನ ಗಾರ್ನಿಶ್ ಮಾಡೋಣ. ಇಲ್ಲಿ ನಾನು ಪಿಸ್ತಾ ಹಾಗೆ ಬಾದಾಮಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ. ನೀವ್ ಬೇಕಿದ್ರೆ ಕಾಜು, ವಾಲ್ನಟ್ ಈ ತರ ಡ್ರೈ ಫ್ರೂಟ್ಸ್ ಸಹ ಆಡ್ ಮಾಡ್ಕೋಬಹುದು. ತಣ್ಣಗಾಗಿದೆ. ಸೊ ಈ ತರ ಉಂಡೆನ ಕಟ್ಕೊಳ್ಳೋಣ. ನಿಮ್ಗೆ ಯಾವ ಸೈಜ್ ಅಲ್ಲಿ ಇಷ್ಟನೋ ಆ ಸೈಜ್ ಅಲ್ಲಿ ನೀವು ಕಟ್ಕೋಬಹುದು. ಸೊ ನೋಡ್ತಾ ಇದ್ದೀರಲ್ವಾ ಕ್ಯಾರೆಟ್ ಲಡ್ಡು ಎಷ್ಟು ಪರ್ಫೆಕ್ಟ್ ಆಗಿದೆ, ನಾನ್ ಸ್ಟಿಕ್ಕಿ ಆಗಿದೆ. ಫೈನಲ್ ಆಗಿ ಹೇಳ್ಬೇಕು ಅಂದ್ರೆ ಕ್ಯಾರೆಟ್ ಲಡ್ಡು ಪರ್ಫೆಕ್ಟ್ ಆಗಿ ಬಂದಿದೆ. ಸೊ ನಾನ್ ತೋರಿಸಿರೋ ಮೆಥಡ್ ಅಲ್ಲಿ ವಿತ್ ಕರೆಕ್ಟ್ ಮೆಜರ್ಮೆಂಟ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಆದ ಲಡ್ಡು ಬರುತ್ತೆ. ಓಕೆ, ಎಲ್ಲಾ ಲಡ್ಡುಗಳನ್ನ ಕಟ್ಕೊಂಡು ಡ್ರೈ ಫ್ರೂಟ್ಸ್ ಇಂದ ಗಾರ್ನಿಶ್ ಮಾಡ್ಕೊಳ್ಳೋಷ್ಟ್ರಲ್ಲಿ ನಿಮ್ಗೆ ಮತ್ತೊಂದು ಕಥೆನ ಹೇಳ್ತೀನಿ ಬನ್ನಿ. ಈ ಕತೆ ನಮ್ ಗಣಪತಿಯ ಕತೆ. ಸಂತೋಷಿ ಮಾತಾ ಹೆಸರನ್ನ ಕೇಳೇ ಇರ್ತೀರಾ. ಇವ್ರನ್ನ ಸೃಷ್ಟಿಸಿರೋದು ನಮ್ ಈ ವಿಘ್ನೇಶ್ವರ ಗಣಪತಿನೇ. ಈ ಕತೆ ಹೀಗ್ ಶುರು ಆಗುತ್ತೆ. ಗಣಪತಿಗೆ 2 ಮಕ್ಕಳು, ಶುಭ ಲಾಭ. ನಾವು ಯಾವ್ದಾದ್ರು ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ, ಅಂಗಡಿಗಳನ್ನ ಇಟ್ಟಾಗ ಶುಭ ಲಾಭ ಅಂತ ಬರಿತೀವಲ್ವಾ, ಅದು ಗಣಪತಿಯ 2 ಮಕ್ಕಳ ಹೆಸರು. ಒಂದು ದಿನ ಎಲ್ಲ ಕಡೆ ರಾಖಿ ಹಬ್ಬ ಆಚರಣೆ ನಡೀತಾ ಇರುತ್ತೆ. ಆಗ ಗಣಪತಿ 2 ಮಕ್ಕಳು ತುಂಬಾ ದುಃಖದಲ್ಲಿರ್ತಾರೆ, ಬೇಜಾರಲ್ಲಿರ್ತಾರೆ. ಆಗ ವಿಘ್ನೇಶ್ವರ ಹೋಗಿ ಯಾಕೆ ಏನು ಅಂತ ವಿಚಾರಿಸಿದಾಗ ತಿಳಿಯುತ್ತೆ ಅವರಿಗೆ ರಾಖಿ ಕಟ್ಟೋಕೆ ಯಾರು ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ಬೇಜಾರಲ್ಲಿದ್ದಾರೆ ಅಂತ. ಆಗ ವಿಘ್ನೇಶ್ವರ ಈ ಸಂತೋಷಿ ಮಾತೆನ ಸೃಷ್ಟಿಸ್ತಾನೆ. ಆಗ ಸಂತೋಷಿ ಮಾತಾ ಶುಭ ಲಾಭಗೆ ರಾಖಿನ ಕಟ್ತಾಳೆ. ಅವರು ಸಂತೋಷಿ ಮಾತೆನ ಸಹೋದರಿಯಾಗಿ ಸ್ವೀಕರಿಸ್ತಾರೆ. ಹೀಗೆ ರಾಖಿ ಹಬ್ಬನ ಕುರಿತು ಹಲವಾರು ಕಥೆಗಳಿವೆ. ಅದರಲ್ಲಿ ನನಗೆ ತಿಳಿದಿರೋ ಕತೆ ನಾನು ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಮರೆಯದೇ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೂ ಈ ತರ ವೆರೈಟಿ ಕತೆಗಳನ್ನ ಶೇರ್ ಮಾಡ್ತೀನಿ. ಅಂಡ್ ನಿಮಗೆ ಯಾವ ಕತೆ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಕತೆಗಳು ಇನ್ನೂ ಒಂದು 4 ಜನಕ್ಕೆ ತಲುಪ್ಲಿ ಅನ್ನೋ ಉದ್ದೇಶಕ್ಕಾಗಿ ಇದನ್ನ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಸೊ ಈ ಕತೆ ಜೊತೆ ರೆಸಿಪಿ 2 ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ನ ಮೆನ್ಷನ್ ಮಾಡಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಮರೀದೆ ರೆಸಿಪಿನ ಟ್ರೈ ಮಾಡಿ ಅಂಡ್ ಹೇಗಾಯ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ದಿಸ್ ಎಂಕರೇಜಸ್ ಮೀ ಅ ಲಾಟ್. ಅಂಡ್ ನೋಡ್ತಾ ಇದ್ದೀರಲ್ವಾ, ಲಡ್ಡು ತುಂಬಾ ಸಾಫ್ಟ್ ಆಗಿ ಮಾಯಿಸ್ಟ್ ಆಗಿ ತುಂಬಾನೇ ಚೆನ್ನಾಗಿದೆ. ಅಂಡ್ ಟೇಸ್ಟ್ ಸಹ ತುಂಬಾನೇ ಚೆನ್ನಾಗಿತ್ತು. ಮರೀದೆ ಟ್ರೈ ಮಾಡಿ. ಅಂಡ್ ಫೈನಲಿ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್, ಟ್ರೈ ದಿಸ್ ಅಂಡ್ ಎಂಜಾಯ್.